ಹಾವಳಿ ಯಾರೇ ಕೇಳೋದು. ಚೆನ್ನಾಗಿರ್ಬೇಕಾದ್ರೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅಂದಾಗ ಇವತ್ತು ಬೆಳಿಗ್ಗೆಯಿಂದಾನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ಲು ಅಂತಂದರೆ ಇವತ್ತು ನಮ್ಮ ತೋಟದ ಮನೆಯಲ್ಲಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ತೋಟ. ನಮ್ಮ ತೋಟದ ಮನೆಯಲ್ಲಿ ಚಾಮುಂಡಿ ಹಬ್ಬನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆಯಿಂದಾನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಮರಗಳೆಲ್ಲ ಅಡ್ಡ ಆಗೈತೆ, ಅದ್ರ ಹಿಂದ್ಗಡೆ ಇದೆ ನಮ್ಮ ತೋಟದ ಮನೆ. ಅಲ್ಲಿ ನಾವು ಸಿಂಪಲ್ ಆಗಿ ಚಾಮುಂಡಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅಪ್ಪ ಅಮ್ಮ ಮತ್ತು ಅಕ್ಕ ತಂಗಿರು ಎಲ್ಲರೂ ಸೇರಿ ಗೆಟ್ ಟುಗೆದರ್ ಥರ ಸಿಂಪಲ್ ಆಗಿ ಒಂದು ಚಾಮುಂಡಿ ಹಬ್ಬ ಮಾಡೋಣ. ಒಂದು 2-3 ವರ್ಷ ಆಗಿತ್ತು, ನಾವು ರೆಗ್ಯುಲರ್ ಆಗಿ ವರ್ಷ ಏನು ಮಾಡಲ್ಲ. ಈ ವರ್ಷ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ನಾನು ತೋಟದ ಮನೆಗೆ ಬಂದಿದ್ದೀನಿ. ನಮ್ಮ ಫಾರ್ಮ್ ಹೌಸಲ್ಲಿ ಯಾವ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಈ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಇದೇ ನಮ್ಮ ಫಾರ್ಮ್ ಹೌಸು. ತೆಂಗಿನ ಮರ, ಮಾವಿನ ಮರ ಮತ್ತು ಒಂದಷ್ಟು ಹಣ್ಣಿನ ಗಿಡಗಳೆಲ್ಲನೂ ಹಾಕಿದ್ದಾರೆ ಅಣ್ಣ ಅಂತಂದರೆ ನಾವು ಅಪ್ಪನ್ನ ನಮ್ಮ ಸಿಸ್ಟರ್ಸ್ಗಳೆಲ್ಲರೂ ಅಣ್ಣ ಅಂತೀವಿ ಮತ್ತು ಅಮ್ಮನ್ನ ಅಕ್ಕ ಅಂತೀವಿ, ಕನ್ಫ್ಯೂಸ್ ಆಗಬೇಡಿ. ಜೊತೆಗೆ ಇಲ್ಲಿ ಕುತ್ಕೊಂಡು ಮಾತಾಡೋದಕ್ಕೆ ಅಂತ ಈ ಥರ ಬೆಂಚ್ಗಳನ್ನೆಲ್ಲ ಹಾಕ್ಸಿದ್ದಾರೆ ತೋಟದ ಮನೆಯಲ್ಲಿ. ಹಾಗೆಯೇ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಸೌದೆಗಳೆಲ್ಲವೂ ನೀಟಾಗಿ ಜೋಡಿಸಿರೋದು ಅಣ್ಣ. ಯಾಕೆಂದರೆ ನಮ್ಮ ಫಾರ್ಮ್ ಹೌಸ್ ಮತ್ತು ಅಮ್ಮನ ಮನೆ ಎರಡು ಹತ್ರನೇ ಇರೋದ್ರಿಂದ ನಮ್ಮ ಅಮ್ಮನ ಮನೆಯಲ್ಲಿ ಇವಾಗ್ಲೂ ಸೋಲಾರ್ ಆಗಲಿ ಗೀಸರ್ ಆಗಲಿ ಹಾಕ್ಸಿಲ್ಲ. ಇವಾಗಲೂ ಸೌದೆ ಒಲೆಯಿಂದನೇ ನೀರು ಕಾಯಿಸಿ ಸ್ನಾನ ಮಾಡೋದು. ಅದಕ್ಕೋಸ್ಕರ ಸೌದೆಗಳನ್ನ ಅಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ ಅಣ್ಣ. ಇನ್ನು ಭಟ್ರುಗಳು ಅದೇ ಸೌದೆ ಯೂಸ್ ಮಾಡಿಕೊಂಡು ಇಲ್ಲಿ ಅಡುಗೆ ಶುರು ಮಾಡ್ಕೊಂಡಿದ್ದಾರೆ. ಇನ್ನು ಬಂದಿರೋ ಅಂಥವ್ರಿಗೆಲ್ಲರಿಗೂ ಊಟ ಕೂರ್ಸೋಕ್ಕೆ ಅಂತ ಇಲ್ಲಿ ಚಿಕ್ಕದಾಗಿ ಪೆಂಡಲ್ ಹಾಕ್ಸಿದ್ದಾರೆ. ಜೊತೆಗೆ ಇಲ್ಲಿ ದೊರೆಯವರು, ಬಾವಾಜಿ ಅಂದರೆ ಇವ್ರು ಮೊದಲನೇ ಬಾವಾಜಿ ಮತ್ತು ಇವ್ನು ನಮ್ಮ ಚಿಕ್ಕಪ್ಪನ ಮಗ ಬೀರೇಶ್, ಇವರೆಲ್ಲರೂ ತಿಂಡಿ ತಿಂತಿದ್ದಾರೆ. ತಿಂಡಿಗೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿಸಿದ್ರು. ನಾನು ಅವಾಗಲೇ ಹೇಳ್ದಂಗೆ ನಾವು ಕೊನೆ ಆಷಾಢ ಶುಕ್ರವಾರದಲ್ಲಿ ಚಾಮುಂಡಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಇಲ್ಲಿ ಚಿಕ್ಕದಾಗಿ ಒಂದು ಚಾಮುಂಡೇಶ್ವರಿದು ಫೋಟೋಗೆ ಈ ರೀತಿ ಅಲಂಕಾರಗಳನ್ನ ಮಾಡಿದ್ದೀವಿ. ಅಂದರೆ ಹೂಗಳನ್ನ ಹಾಕಿ ಒಂದಷ್ಟು ಹಣ್ಣುಗಳನ್ನೆಲ್ಲ ಇಟ್ಟಿದ್ದೀವಿ. ಆಲ್ರೆಡಿ ಬೆಳಿಗ್ಗೆನೆ ಮರಿ ಒಪ್ಪಿಸಿ ಪೂಜೆ ಎಲ್ಲ ಮುಗ್ದಿದೆ, ಅಂದರೆ ಒಳ್ಳೆ ಮುಹೂರ್ತದಲ್ಲಿ. ಇನ್ನು ಅಡುಗೆ ಎಲ್ಲ ರೆಡಿ ಆದಮೇಲೆ ದೇವ್ರ ಮುಂದೆ ಎಡೆ ಇಟ್ಟು ಪೂಜೆ ಮಾಡಬೇಕು. ಅಂದಾಗೆ ನಾವು ಏನೇನು ಮಾಡಿಸಿದ್ವಿ ಅಂತಂದರೆ ಮಟನ್ ಸಾಂಬಾರು, ಮಟನ್ ಚಾಪ್ಸು, ಗೀ ರೈಸು, ಬೋಟಿ ಗೊಜ್ಜು, ಚಿಕನ್ ಪೆಪ್ಪರ್ ಫ್ರೈ, ಜೊತೆಗೆ ನೀರು ದೋಸೆ, ಪಾಯಸ, ಮೊಸರು ಬಜ್ಜಿ, ಈ ಥರ ಒಂದಷ್ಟು ಅಡುಗೆಗಳನ್ನ ಮಾಡಿಸಿದ್ವಿ. ಅಂದಾಗೆ ಇವತ್ತು ಬೆಳಿಗ್ಗೆಯಿಂದಾನೇ ಮಳೆ ಬರೋ ಥರನೇ ಇತ್ತು, ಬಿಸಿಲೇ ಬಂದಿರಲಿಲ್ಲ. ಸುಮಾರು ಈಗ 11 ಗಂಟೆ ಆಗಿದೆ, ಆದರೂ ಇಷ್ಟು ಮೋಡದ ಥರನೇ ಇತ್ತು. ಇದೇ ನಮ್ಮ ತೋಟದ ಮನೆ. ಇವರು ನಮ್ಮ ಮೊದಲನೇ ಅಕ್ಕನ ಮಗ ಸುಮುಖ್ ತಿಂಡಿ ತಿಂತಾ ಇದ್ದಾನೆ. ಅವರು ನಮ್ಮ ಚಿಕ್ಕಮ್ಮ. ಜೊತೆಗೆ ಅನ್ವಿಕ್ ಮತ್ತು ಗ್ರೀಷ್ಮ ಇವತ್ತು ಫುಟ್ಬಾಲ್ದು ಫೈನಲ್ ಮ್ಯಾಚ್ ಇದೆ ಅಂತೇಳಿ ಸ್ಕೂಲ್ಗೆ ಹೋಗಿದ್ದಾರೆ. ನನ್ನ ತಂಗಿ ಮಗಳು ಅಷ್ಟೇ ಸ್ಕೂಲಲ್ಲಿ ಏನೋ ಟೆಸ್ಟ್ ಇದೆ ಅಂತ ಹೋಗಿದ್ದಾಳೆ. ಇನ್ನು ಅಕ್ಕನ ಮಕ್ಳುಗಳು ಅಷ್ಟೇ ಕಾಲೇಜ್ ಇದೆ, ಅದು ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಈಗ ಪೂಜೆಗೆಲ್ಲ ರೆಡಿಯಾಗಿದೆ, ಅಡುಗೆನೂ ಆಯಿತು, ಎಲ್ಲರೂ ಬಂದಿದ್ದಾರೆ. ಇವಾಗ ಪೂಜೆ ಶುರು ಮಾಡೋಣ ಬನ್ನಿ.
ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ. ಆಲ್ರೆಡಿ ಹನಿ ಬರ್ತಾ ಇದೆ. ಮಳೆ ಜೋರಾಗಿ ಬಂದರೆ ಇಲ್ಲಿ ಊಟ ಕುತ್ಕೊಳ್ಳೋಕೆ ಆಗುತ್ತೋ ಇಲ್ವೋ ಅನ್ನೋದೊಂದು ಪ್ರಾಬ್ಲಮ್ ಅನಿಸ್ತು. ಆದರೆ ಸ್ವಲ್ಪ ಹೊತ್ತು ಹನಿ ಬಂತು, ಅದಾದಮೇಲೆ ಸ್ಟಾಪ್ ಆಯಿತು. ಅದರಿಂದ ಏನು ಪ್ರಾಬ್ಲಮ್ ಅನಿಸ್ತಿಲ್ಲ. ಈಗ ಎಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ. ಅಕ್ಕ ಅಣ್ಣ ಎಲ್ಲ ಬೀಗರುಗಳಿಗೂ ಹಬ್ಬಕ್ಕೆ ಹೇಳಿದ್ರು. ಅದರಿಂದ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಇಲ್ಲಿ ಊಟ ಮುಗಿಸ್ಕೊಂಡು ಮಾತಾಡ್ತಿದ್ದಾರೆ. ಈಗ ನಮ್ಮ ಊರಿಂದ ಅತ್ತೆ ಮಾವ ಮತ್ತೆ ರೇಣು ಆಂಟಿ, ಶೋಭಾ ಆಂಟಿ ಬಂದಿದ್ದಾರೆ. ಜೊತೆಗೆ ಇಲ್ಲಿ ರೀತಿ ಸ್ಕೂಲ್ ಮುಗಿಸ್ಕೊಂಡು ಬಂದ್ಲು. ಇವಾಗ ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ನ ಕರೆದಿದ್ವಿ ಹಬ್ಬಕ್ಕೆ. ಅವ್ರು ಯಾರಂದ್ರೆ ಮರಿಗೌಡ್ರು. ಅವರು ನಮ್ಮ ಅಣ್ಣಂಗೆ ಮಾವ ಆಗ್ಬೇಕು. ಅವರು ಬಂದಿದ್ರು ಹಬ್ಬಕ್ಕೆ. ನಮ್ಮ ಮಕ್ಕಳು ಇನ್ನೂ ಬಂದಿಲ್ಲ. ಮಗಳು ಬಂದಿದ್ದಾರೆ, ಅವರು ಬಂದಿಲ್ಲ. ಎಲ್ಲ ಚೆನ್ನಾಗಿರಬೇಕು. ನಾವೇನೇ ಚೆನ್ನಾಗಿರ್ಬೇಕಾದ್ರೆ ಊಟ ಮುಗಿಸ್ಕೊಂಡು ಅವ್ರ ಮಾವನ ಜೊತೆ ಅಣ್ಣ ಸ್ವಲ್ಪ ಹೊತ್ತು ಮಾತಾಡಿದ್ರು. ಅದಾದ್ಮೇಲೆ ಅವರು ಹೊರಟ್ರು. ಇನ್ನು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಜನ ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ದೊರೆಯವ್ರು ನೋಡಿ ಇಲ್ಲಿ. ಆಯ್ತೇನ್ರಿ, ಮುಗೀತಾ ಊಟದ್ದೆಲ್ಲ? ಎಲ್ಲ ಮೂತಕಣ ಬರ್ತೀನಿ. ಊಟ ಮುಗಿಸ್ಕೊಂಡು ಎಲ್ಲರೂ ಇಲ್ಲಿ ಮಾತಾಡ್ತಾ ಕೂತಿದ್ದಾರೆ. ಇವರು ನಮ್ಮ ತಂಗಿಯವ್ರ ಅತ್ತೆ, ಜೊತೆಗೆ ಇಲ್ಲಿ ನೀವು ನೋಡಿದಿರಲ್ಲ ಇವರು ನಮ್ಮ ತಂಗಿಯವ್ರ ಮಾವ ಮತ್ತು ನಮ್ಮ ಅತ್ತೆ ಮಾವ. ಇನ್ನು ರೂಮ್ ಒಳಗಡೆ ಇಲ್ಲಿ ತೋರಿಸ್ತೀನಿ ಬನ್ನಿ. ಇದ್ರೀದಿ ಅಮ್ಮ ಮತ್ತು ಇವರಿಬ್ಬರು ನಮ್ಮ ಚಿಕ್ಕಮ್ಮದಿರು, ಮತ್ತು ಇವರು ರೇಣು ಆಂಟಿ, ಶೋಭಾ ಆಂಟಿ ಮತ್ತು ನಮ್ಮ ಚಿಕ್ಕಮ್ಮನ ಮಗಳು. ಇದೆಲ್ಲ ಆಗೋಷ್ಟರಲ್ಲಿ ಸಂಜೆನೇ ಆಗಿತ್ತು. ಅದ್ರ ಜೊತೆಗೆ ಮಕ್ಳುಗಳು ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದರು. ಅವ್ರಿಗಳಿಗೂ ಒಂದು ಸ್ವಲ್ಪ ಊಟ ಮಾಡಿಸೋಣ ಅಂತ ದೇವ್ರಿಗೆ ಕೈ ಮುಗಿಸಿ ಅದಾದಮೇಲೆ ಊಟ ಮಾಡ್ತಾ ಇದ್ದಾರೆ. ಗ್ರೀಷ್ಮ ಒಳಗಡೆ ಊಟ ಮಾಡ್ತಾ ಇದ್ದಾಳೆ. ಇನ್ನೊಂದೇನಂತಂದರೆ ಇವತ್ತು ನಾವು ಹಬ್ಬ ಮಾಡಿದ್ದು ಫ್ರೈಡೇ, ಸ್ಯಾಟರ್ಡೆ ಸಂಡೇ ವೀಕೆಂಡ್ ಆಗಿರೋದ್ರಿಂದ ಜೊತೆಗೆ ಎಲ್ಲ ಕಸಿನ್ಸ್ಗಳು, ಸಿಸ್ಟರ್ಸ್ಗಳು ಎಲ್ಲರೂ ಇದ್ರಲ್ವ, ಅದಕ್ಕೆ ವೀಕೆಂಡ್ನ ಇಲ್ಲೇ ಸ್ಪೆಂಡ್ ಮಾಡೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಂದರೆ ಸ್ಯಾಟರ್ಡೆ ಸಂಡೇ ಇಲ್ಲೇ ಇದ್ದು ಸಂಡೇ ಈವ್ನಿಂಗ್ ಎಲ್ಲರೂ ಹೊರಡೋಣ ಅಂತ ಅಂದ್ಕೊಂಡು ಇಲ್ಲೇ ಇದ್ದೀವಿ. ಗ್ರೀಷ್ಮ ಇಲ್ಲ ಆಯ್ ಮಾಡ್ರಿ ಎಲ್ರು. ಹಾಯ್ ಬಾಯ್ ಅಂತ ಅಷ್ಟೇ. ನೆಕ್ಸ್ಟ್ ಹೊರಗಡೆ ಅವ್ರಿಗೆಲ್ಲ ಅಲ್ಲಿ ಚೇರ್ ಹತ್ರ ಕುತ್ಕೊಂಡು ಮಾತಾಡ್ತಿದ್ದಾರೆ. ಇದು ಅದರ ನೆಕ್ಸ್ಟ್ ಡೇ ವ್ಲಾಗ್, ಅಂದರೆ ಸ್ಯಾಟರ್ಡೆ ವ್ಲಾಗ್. ನಾನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೆ ಬೆಳಿಗ್ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಅದಾದಮೇಲೆ ದೇವ್ರಿಗೆ ಪೂಜೆ ಎಲ್ಲ ಮಾಡಿದ್ದಾಯಿತು. ಅಂದರೆ ದೇವ್ರ ಫೋಟೋ ತೆಗ್ದಿಲ್ಲ ನಾವು, ಚಾಮುಂಡೇಶ್ವರಿದು. ಭಾನುವಾರ ತೆಗಿಯೋಣ ಅಂತೇಳಿ ಹಾಗೇನೆ ಇಟ್ಟಿದ್ದೀವಿ. ಈಗ ತಿಂಡಿ ಮಾಡಬೇಕು. ಅದಕ್ಕಿಂತ ಮೊದಲು ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಇಲ್ಲಿ ಅವರು ಏನ್ ಮಾಡ್ತಿದ್ರು ಬಿಡು. ಇಲ್ಲೇ ಬಿಸಿನೀರು ಕಾಯಿಸ್ಕೊಂಡು ಸ್ನಾನ ಮಾಡ್ತಾರಂತ. ಅದಕ್ಕೆ ಒಲೆ ಹಚ್ಚಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ಗರಿ ಎಲ್ಲ ತಗೊಂಡು. ಇಲ್ಲಿ ಅನ್ವಿಕ್ ಮತ್ತೆ ರೀದಿ ಇಬ್ರು ಆಟ ಆಡ್ತಾ ಇದ್ದಾರೆ. ಈ ಫಾರ್ಮ್ ಹೌಸಲ್ಲಿ ಏನು ಅಂತಂದ್ರೆ ಬೆಳಗಿನ ಜಾವನೇ ನವಿಲ್ಗಳು ಕೂಗ್ತಾ ಇರುತ್ತೆ, ಮತ್ತೆ ಬರುತ್ತಂತೆ ಇಲ್ಲಿ. ಅದನ್ನ ನೋಡ್ತೀನಿ ಅಂತ ಬೆಳಿಗ್ಗೆನೆ ಎದ್ದು ಇಲ್ಲಿ ಓಡಾಡ್ತಾ ಇದ್ದಾರೆ ಅನ್ವಿಕ್ ಮತ್ತೆ ರೀದಿ. ತಿಂಡಿಗೆ ಕಾಯಿ ಚಿತ್ರಾನ್ನ ಮಾಡಿದ್ವಿ. ಅನ್ವಿಕ್ ಮತ್ತೆ ರೀದಿ ಇಬ್ರು ಬ್ರಷ್ ಮಾಡ್ಕೊಂಡು ಇವಾಗ ತಿಂಡಿ ತಿಂತಾ ಇದ್ದಾರೆ. ಇನ್ನು ಹೊರಗಡೆ ಇಲ್ಲಿ ಬಿಸಿನೀರು ಕಾಯ್ತಾ ಇದೆ. ಇನ್ನು ಬಿಸಿನೀರು ಕಾಯೋ ತನಕ ತಿಂಡಿ ತಿಂತೀವಿ ಅಂತ ಸುಮುಕ್ ಮತ್ತೆ ಲೋಚನ್ ಇಬ್ರು ತಿಂಡಿ ತಿಂತಾ ಇದ್ದಾರೆ. ನಾನು ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಮತ್ತೆ ಅನ್ವಿಕ್ ಮಾಡಿರೋದು ಮೌಂಟ್ ವಿಜ್ ಎಸ್ಟಿ ಕಲ್ನ ಮಾಡಿ ಟೋಪಿ ಮಾತ್ರ ಹಾಕೊಳ್ಳಿ, ಗಾಳಿ ತುಂಬಾ ಐತೆ. ಇವ್ರು ಇಲ್ಲಿ ಬಂದು ತಿಂಡಿ ತಿಂತಾ ಕೂತವ್ರೆ. ನಾವು ಜೊತೆಗೆ ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ಕೊಂಡು ಇವತ್ತು ಡೇನು ಅಷ್ಟೇ ಫುಲ್ ಎಂಜಾಯ್ ಮಾಡ್ತಾ ಕಳೆದ್ವಿ. ಇದು ನೆಕ್ಸ್ಟ್ ಸಂಡೇ ವ್ಲಾಗು. ನಾನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ದಿನದ ವ್ಲಾಗ್ನ ಒಂದೇ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಇಲ್ಲೇನ್ರಿ ಮಾಡ್ತಿರೋದು ಈಗ? ಕಲ್ಲಕಲ್ಲ ಸೂಪ್ ಮಾಡ್ತಾ ಇದ್ವಿ. ಸೂಪು, ಕಲ್ಲಕಲ್ ಸೂಪ್ ಮಸಾಲೆ ಎಲ್ಲ ರೆಡಿ ಆಗಿದೆ. ಸೌದೆ ಒಲೆಯಲ್ಲಿ ಇಲ್ಲಿ ಸೂಪ್ ರೆಡಿ ಆಗ್ತಾ ಇದೆ. ಜೊತೆಗೆ ಸಂಡೇ ತಿಂಡಿಗೆ ಇಡ್ಲಿ ಮಾಡಿದ್ದೀವಿ. ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದೀವಿ. ಎಲ್ಲ ಮುಗಿಸ್ಕೊಂಡು ಇವಾಗ ಒಟ್ಟಿಗೆ ತಿಂಡಿ ತಿಂತಾ ಇದ್ದೀವಿ. ಇನ್ನು ಮಧ್ಯಾಹ್ನಕ್ಕೆ ಮಕ್ಕಳುಗಳೆಲ್ಲರೂ ಪಲಾವ್ ಇಷ್ಟಪಡೋದ್ರಿಂದ ಚಿಕನ್ ಪಲಾವ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡಿದೆ ನಾನು ನಮ್ಮ ತೋಟದ ಮನೆಯಲ್ಲಿ ಪಲಾವ್ನ ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಾನು ಒಂದು ದೊಡ್ಡ ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಆಲ್ ಸ್ಪೈಸಸ್ಗಳನ್ನ ಹಾಕಿ ಫ್ರೈ ಆದಮೇಲೆ ಆನಿಯನ್ ಹಾಕಿದ್ದೀನಿ. ಅದು ಗೋಲ್ಡನ್ ಬ್ರೌನ್ಗೆ ಫ್ರೈ ಆದಮೇಲೆ ಚಿಕನ್ ತೊಳೆದಿಟ್ಟಿರೋದನ್ನ ಹಾಕಿ
ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಟೊಮೆಟೊ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಸೊಪ್ಪುಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಮಸಾಲೆ ರುಬ್ಬಿಟ್ಟಿದ್ದೀನಿ. ಅದಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಈಗ ನೆಕ್ಸ್ಟು ಚಿಕನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ತನಕನೂ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಕೆಲವರು ಟೊಮೆಟೊದು ಪೇಸ್ಟ್ ಮಾಡಿ ಹಾಕ್ತಾರೆ, ಆ ಥರನೂ ಹಾಕ್ಬೋದು, ಅಥವಾ ಈ ಥರ ಕಟ್ ಮಾಡಿ ಕೂಡ ಟೊಮೆಟೊನ ನಾವು ಸೇರಿಸ್ಕೋಬೋದು. ನೆಕ್ಸ್ಟು ಇದು ಫ್ರೈ ಆಗ್ತಾ ಇದ್ದಂಗೆ ಸೊಪ್ಪುಗಳೆಲ್ಲ ಕಟ್ ಮಾಡಿಟ್ಟಿದ್ವಲ್ವ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಎಲ್ಲವೂ ಒಂದೊಂದಾಗಿ ಫ್ರೈ ಆಗ್ತಾ ಹೋಗಬೇಕು ಮತ್ತು ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈಗ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಖಾರಕ್ಕೆ ಹಸಿಮೆಣ್ಸಿಕಾಯಿನ ಯೂಸ್ ಮಾಡಿದ್ದೀನಿ. ಕೆಲವರು ಬಿರಿಯಾನಿ ಪೌಡರು ಅಥವಾ ಪಲಾವ್ ಪೌಡರ್ ಪ್ಯಾಕೆಟ್ಗಳು ಸಿಗುತ್ತಲ್ಲ ಅದನ್ನು ಯೂಸ್ ಮಾಡ್ತಾರೆ. ಈಗ ಈ ಮಸಾಲೆನ ಚೆನ್ನಾಗಿ ಚಿಕನ್ ಜೊತೆಗೆ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಆ ಚಿಕನ್ಗೆ ಉಪ್ಪು, ಖಾರ, ಈ ಮಸಾಲೆ ಎಲ್ಲವೂ ಹಿಡಿಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಚಿಕನ್ನು ಮಸಾಲೆನಲ್ಲಿ ಚೆನ್ನಾಗಿ ಬೆಂದಾದ್ಮೇಲೆ ಒಂದು 50% ಅಷ್ಟು ಬೆಂದಿದೆ ಅಂತ ಆದಮೇಲೆ ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರು ತುಂಬಾ ಟೇಸ್ಟನ್ನು ಕೊಡುತ್ತೆ, ಅಂದರೆ ಬಿರಿಯಾನಿ ಅಥವಾ ಪಲಾವ್ಗಳಿಗೆ ಒಂದು ಡಿಫ್ರೆಂಟ್ ಅರೋಮಾನೇ ಕೊಡುತ್ತೆ. ಇವಾಗ ನಾನಿಲ್ಲಿ ಖಾರಕ್ಕೆ ಆಲ್ರೆಡಿ ನಾನು ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಈಗ ಧನಿಯಾ ಪೌಡರು, ಅಚ್ಕಾರದ ಪೌಡರು ಮತ್ತು ಸ್ವಲ್ಪ ಅರಿಶಿನ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಮೆಣಸಿನ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ನಿಮ್ಮ ಟೇಸ್ಟ್ಗೆ ಹೆಂಗೆ ಬೇಕು, ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕಬೇಕು, ಅಥವಾ ಮೀಡಿಯಮ್ ಆಗಿರಲಿ ಅಂತಂದರೆ ಮೀಡಿಯಮ್ ನೋಡಿಕೊಂಡು ಸೇರಿಸ್ಕೋಬೇಕು, ಖಾರದ ಪುಡಿ ಆಗಲಿ ಹಸಿಮೆಣ್ಸಿನ್ಕಾಯಿ ಆಗಲಿ. ಈಗ ನೆಕ್ಸ್ಟ್ ಇಲ್ಲಿ ಅಕ್ಕಿನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಅಕ್ಕಿನೂ ಅಷ್ಟೇ ಚೆನ್ನಾಗಿ ಫಸ್ಟು ಎಣ್ಣೆಯಲ್ಲಿ ಮಸಾಲೆ ಜೊತೆಗೆ ಚಿಕನ್ ಜೊತೆಗೆ ಫ್ರೈ ಮಾಡಿ ಅದಾದಮೇಲೆ ನಾನು ಇಲ್ಲಿ ನೀರನ್ನ ಅದರ 2ರಷ್ಟು ಅಕ್ಕಿ ಎಷ್ಟು ತಗೊಂಡಿದ್ದೀವೋ ಅದರ 2ರಷ್ಟು ನೀರನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಬಾಸುಮತಿ ಅಕ್ಕಿ ಏನಾದರೂ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬಿರಿಯಾನಿಗೆ ಮುಂಚಿತವಾಗಿ ಒಂದು 10-15 ಮಿನಿಟ್ಸು ನೆನೆಸಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬಾಸುಮತಿ ರೈಸ್ ಏನು ಯೂಸ್ ಮಾಡ್ತಾ ಇಲ್ಲ, ಮಾಮೂಲಿ ಅಕ್ಕಿನ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಹಾಕಿದ್ದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ದಮ್ ಕಟ್ಟಿ ಒಂದು 10 ನಿಮಿಷ ಬಿಟ್ರೆ ಬಿಸಿ ಬಿಸಿಯಾಗಿರುವಂತಹ ಚಿಕನ್ ಪಲಾವ್ ರೆಡಿ ಆಯಿತು. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲ ಕಸಿನ್ಸ್ಗಳು ಆಫ್ಟರ್ ಲಾಂಗ್ ಟೈಮ್ ಒಟ್ಟಿಗೆ ಸೇರಿರೋದು, ಅಂದರೆ ಒಬ್ರು ಕಾಲೇಜ್ ಒಬ್ರಿಗೆ ಸ್ಕೂಲು ಆ ಥರ ಟೈಮಿಂಗ್ಸ್ಗಳು ಚೇಂಜ್ ಇರೋದ್ರಿಂದ ಎಲ್ಲರೂ ಈ ಥರ ಸೇರೋಕ್ಕೆ ಆಗ್ತಾ ಇರಲಿಲ್ಲ. ಇದು ಒಳ್ಳೆ ಒಂದು ಆಪರ್ಚುನಿಟಿ ಇತ್ತು, ಹಬ್ಬನೂ ಆದಂಗಾಯಿತು, ಜೊತೆಗೆ 2 ದಿನ ಫುಲ್ ಎಂಜಾಯ್ ಮಾಡಿದ್ರು ಎಲ್ಲ ಕಸಿನ್ಸು. ಈ ರೀತಿ ಇತ್ತು ನಮ್ಮ ಫೆಸ್ಟಿವಲ್ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾಣೆಗೆ ಜಾಣೆಗೆ ಉಲ್ಟಾ ತಿರ್ಕೊಂಡು ಎಲ್ಲರೂ ಹೇಳ್ತೀನಿ ಪಪ್ಪನ ಹಾಡಿ ಸಿಂಗಾರಿಗೆ ಅಂತ ಹೇಳಿದ ನಾನಿರುವುದೇ ನಿಮಗಾಗಿ, ನಾಡಿರುವುದೇ ನಮಗಾಗಿ, ಬಾಳುವರೆಲ್ಲ ಹಾಯಾಗಿ ಗೌರಮ್ಮ ಗಂಗಮ್ಮ ನನ್ನ ಬಳಿಗೆ ಬಾಳೆ ಬೆಳಕಂತೆ ತಂದ ನೋಡಿ ಕರೆಕ್ಟಾಗಿ ಕೇಳ್ಬಿಟ್ಟಿರೋ ಸಾಂಗ್ ಇವೆಲ್ಲ. ಆಫ್ ಮಾಡೋದು ಒಂದು ಸಾಂಬಾರ್ ಚಟ್ನಿ ಸಾಂಬಾರ್ ಚಟ್ನಿ ಆಯ್ತು ವೈರಲ್ ಸಾಂಗ್ ಆಯ್ತು ಒಟ್ನಲ್ಲಿ ಸಾಂಗ್ ಅಂತೆ ಯಾರೇ ಕೇಳೋದು ಇವನ ಎಂಟ್ರಿಗೆ ನಾಲ್ಕಿಡಕ